ಎಲ್ಲರಿಗೂ ನಮಸ್ಕಾರ. ಹಿಂದಿನ ಸಂಚಿಕೆಯ ವೈದ್ಯ ಕಥನದಲ್ಲಿ ನಾವು ಫೀಟಲ್ ಸ್ಟ್ರೋಕ್ ಅಂದರೆ ಗರ್ಭಾವಸ್ಥೆಯಲ್ಲಿ ಇದ್ದಾಗ ಮಗುವಿಗೆ ಸ್ಟ್ರೋಕ್ ಆದರೆ ಹೇಗಿರುತ್ತದೆ ಹಾಗೂ ನವಜಾತ ಶಿಶುಗಳಿಗೆ ಸ್ಟ್ರೋಕ್ ಆದರೆ ಯಾವ ರೀತಿ ಇರುತ್ತದೆ ಅನ್ನೋದ್ರ ಬಗ್ಗೆ ತಿಳ್ಕೊಂಡ್ವಿ. ಗರ್ಭಿಣಿಯರಲ್ಲಿ ಸ್ಟ್ರೋಕ್ ಇದ್ರ ಬಗ್ಗೆ ತಿಳಿಸ್ಕೊಡೋಕ್ಕೆ ನಮ್ಮೊಂದಿಗಿದ್ದಾರೆ ಡಾಕ್ಟರ್ ರೂಪಾ, ನರರೋಗ ತಜ್ಞರು, ಸಹ್ಯಾದ್ರಿ ನಾರಾಯಣ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಶಿವಮೊಗ್ಗ. ಮೇಡಮ್, ಇದು ಸ್ಟ್ರೋಕ್ ಅಂತ ಕರೀತಾರಲ್ಲ, ಹಾಗಿದ್ರೆ ಸ್ಟ್ರೋಕ್ ಅಥವಾ ಪಾರ್ಶ್ವವಾಯು ಅಂದರೆ ಏನು? ಪಾರ್ಶ್ವವಾಯು ಅಂತ ಹೇಳಿದರೆ ಇದು ಮೆದುಳಿನ ರಕ್ತನಾಳಕ್ಕೆ ಸಂಬಂಧಪಟ್ಟ ಒಂದು ಕಾಯಿಲೆ. ಇಲ್ಲೇನಾಗುತ್ತೆ ಅಂದರೆ ಮೆದುಳಿನ ರಕ್ತನಾಳದಲ್ಲಿ ರಕ್ತ ಹೆಪ್ಪುಗಟ್ಟುವಿಕೆ ಆಗಬಹುದು ಅಥವಾ ರಕ್ತನಾಳನೇ ಹೊಡೆದು ರಕ್ತಸ್ರಾವವಾಗಬಹುದು. ಸೊ ಆವಾಗ ಯಾವಾಗ ರಕ್ತಸ್ರಾವ ಆಗುತ್ತೋ ಅಥವಾ ಯಾವಾಗ ರಕ್ತ ಹೆಪ್ಪುಗಟ್ಟುತ್ತೋ ಆ ಮೆದುಳಿನ ಭಾಗದಲ್ಲಿ ರಕ್ತ ಸಂಚಲನೆ ಕಡಿಮೆ ಆಗಿ ಆ ಮೆದುಳಿನ ಕೋಶದಲ್ಲಿ ಡ್ಯಾಮೇಜ್ ಆದಾಗ ದೇಹದಲ್ಲಿ ಕಂಡು ಬರ್ತಕ್ಕಂಥ ದೌರ್ಬಲ್ಯಗಳನ್ನು ಪಾರ್ಶ್ವವಾಯು ಅಥವಾ ಸ್ಟ್ರೋಕ್ ಅಂತ ಕರಿತೇವೆ. ಸೊ ಇದು ಸಾಮಾನ್ಯವಾಗಿ ಕಂಡು ಬರ್ತಕ್ಕಂಥದ್ದು. ಇದ್ರ ಬಗ್ಗೆ ಸಾಕಷ್ಟು ಮೂಢನಂಬಿಕೆಗಳಿವೆ ಮತ್ತು ಇದ್ರ ಬಗ್ಗೆ ಸಾಕಷ್ಟು ಮಾಹಿತಿ ಕೂಡ ಜನರಲ್ಲಿಲ್ಲ. ಆ ಕಾರಣವಾಗಿ ಎಷ್ಟೋ ಸಾರಿ ಇದ್ರ ಪತ್ತೆ ಹಚ್ಚೋದಾಗಲಿ ಸರಿಯಾದ ಚಿಕಿತ್ಸೆ ಪಡೆಯೋದ್ರಲ್ಲಾಗಲಿ ಜನರು ವಂಚಿತರಾಗ್ತಾರೆ. ಈ ಕಾರಣದಿಂದಲೇ ಅವರಿಗೆ ಈ ಸಫರಿಂಗ್ಸ್ ಅಂತ ಏನು ಹೇಳ್ತೀವೋ ಅದು ಸಾವು ನೋವುಗಳ ಪ್ರಮಾಣ ಹೆಚ್ಚಾಗ್ತಾ ಇದೆ. ಸೊ ಹಾಗಾದರೆ ಗರ್ಭಿಣಿ ಸ್ತ್ರೀಯರಲ್ಲಿ ಸ್ಟ್ರೋಕ್ ಉಂಟಾಗುವ ಸಾಧ್ಯತೆಗಳು ಎಷ್ಟು? ಇದು ತುಂಬ ಒಳ್ಳೆಯ ಪ್ರಶ್ನೆ. ಈಗ ಗರ್ಭಿಣಿ ಸ್ತ್ರೀ ಸ್ಟ್ರೋಕ್ ಮುಂಚೆ ಎಲ್ಲ ಏನಂತ ಹೇಳಿದ್ರು, ಇಳಿಯ ವಯಸ್ಸಿನಲ್ಲಿ ಅಂದರೆ ಒಂದು 60 ವರ್ಷದ ನಂತರ ಮಾತ್ರ ಸ್ಟ್ರೋಕ್ ಆಗುತ್ತೆ ಅಂತ ಒಂದು ಇತ್ತು. ಈಗಲೂ ಕೂಡ ಕಾಣ್ತೀವಿ, ಸಹಜವಾಗಿ ನಾವು 60 ವರ್ಷದ ನಂತರನೇ ಜಾಸ್ತಿ ಕಾಣಿಸುತ್ತೆ ಸ್ಟ್ರೋಕ್ ಕಾಯಿಲೆ. ಬಟ್ ಇನ್ನೊಂದು ಏನಂತ ಹೇಳಿದರೆ, ಈ ಗರ್ಭಾವಸ್ಥೆಯಲ್ಲೂ ಕೂಡ ಸ್ಟ್ರೋಕ್ ಆಗ್ಬೋದು. ಬಟ್ ಅದು ಯೂಶ್ವಲಿ ಯಾವಾಗ ಆಗುತ್ತೆ ಅಂದರೆ ಈ 3rd ಟ್ರೈಮಿಸ್ಟರ್ ಅಥವಾ 3ನೇ ತ್ರೈಮಾಸಿಕದಲ್ಲಿ ಅಥವಾ ಡೆಲಿವರಿಯ ನಂತರ, ಮಗುವಿನ ಡೆಲಿವರಿಯ ನಂತರ ತಾಯಿಯಲ್ಲಿ ಸ್ಟ್ರೋಕ್ ಅಥವಾ ಪಾರ್ಶ್ವವಾಯು ಕಂಡು ಬರ್ಬೋದು. ಅದು ಶೇಕಡ 30%, 1,00,000 ಜನಕ್ಕೆ 30% ನಾವು ಗರ್ಭಾವಸ್ಥೆಯಲ್ಲಿ ಅಥವಾ ಗರ್ಭಾವಸ್ಥೆ ಕಾರಣದಿಂದ ಆಗ್ತಕ್ಕಂಥ ಸ್ಟ್ರೋಕ್ ಪ್ರಮಾಣ ಇದೆ. ಹಾಗಿದ್ರೆ ಗರ್ಭಿಣಿ ಸ್ತ್ರೀಯರಲ್ಲಿ ಒಂದು ವೇಳೆ ಸ್ಟ್ರೋಕ್ ಆದರೆ ಅದರಿಂದ ಉಂಟಾಗುವಂಥ ಸಾವು ನೋವುಗಳೆಷ್ಟು? ಈಗಾಗಲೇ ಹೇಳಿದಾಗೆ ಈಗ ಕಾಮನ್ ಆಗಿ ಕಂಡು ಬರ್ತದ್ದು ತ್ರೈಮಾಸಿಕ ಅಥವಾ ಡೆಲಿವರಿ ನಂತರ. ಬಟ್ ಸಾವಿನ ಪ್ರಮಾಣ ಎಷ್ಟಂದರೆ 7% ಅಷ್ಟಿದೆ. ಈಗಿಂದ 100 ಜನಕ್ಕೆ ಗರ್ಭಾವಸ್ಥೆಯಲ್ಲಿ ಸ್ಟ್ರೋಕ್ ಆದರೆ ಶೇಕಡ 7% ಅಷ್ಟು ತಾಯಂದಿರು ಸಾವನ್ನಪ್ಪುತ್ತಾ ಇದ್ದಾರೆ.